27ನೇ ತಾರೀಕಿಗೆ ಬರುವಂತಹ 27ನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನ ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ ನ್ಯಾಯಯುತವಾದಂತಹ ಅನಿಸಿಕೆಗಳನ್ನ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ದಿನಾಂಕ 27/10/2025 ಪೂರ್ವಾನ ಒಂದು 10:30 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿ ತಹಸೀಲ್ದಾರ್ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನೆ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಕಪ್ಪು ಬೋಟವನ್ನು ಕಟ್ಟಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ನಮಗೆ ಮಾತಾಡುವ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ಹೋರಾಟ ಮಾಡುವಂಥ ಸ್ವಾತಂತ್ರ್ಯವನ್ನು ನೀಡ್ತಾ ಇದ್ದಾರೆ. ಇನ್ನು ಈ ಸಮಾಜದಲ್ಲಿ ಬದುಕೋ ಸ್ವಾತಂತ್ರ್ಯ ಇಲ್ಲದಂಗೆ ಮಾಡುವ ಒಂದು ಕೆಲಸಗಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಖಾಂತರ ಆಗ್ತಾ ಇದೆ. ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ಆಗಿರ್ಬೋದು, ಅಧಿಕಾರಿಯವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪ್ರಭಾವಗಳನ್ನು ಬೀರ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು, ನಮಗೆ ಭಾರತ ದೇಶದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಒಂದು ಶಾಂತಿಯುತವಾಗಿ ಒಂದು ಮನವಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ವಿ ಸರ್ಕಾರಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ, ಅದೇ ರೀತಿಯಲ್ಲಿ ಮಹೇಶನ್ನು ಯಾವ ರೀತಿಯಲ್ಲಿ ಗಡೀಪಾರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಗಿರೀಶ್ ಮಠಣ್ಣವ್ರನ್ನು ಸುಳ್ಯಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿ ನಡೀತದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿಗಳು ಆಗಬಹುದು. ಅದೇ ರೀತಿಯಲ್ಲಿ ನನ್ನನ್ನು ಇಲ್ಲಿಂದ ಗಡೀಪಾರು ಮಾಡೋ ಕೆಲಸ ಆಗ್ಬೋದು. ಅದೇ ರೀತಿಯ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತುವುದೋ ಅವರ ದಮನ ಹಾಗೆ ಆಗುತ್ತೆ. ಅವರನ್ನು ಮುಗಿಸುವ ಕೆಲಸ ಎಲ್ಲವೂ ಈ ಒಂದು ಪ್ರಭಾವಿ ವ್ಯಕ್ತಿಯಿಂದ ಆಗ್ತಾ ಇದೆ. ಅದರಿಂದ ಅಧಿಕಾರಿಯವರಿಗೆ ನಿಷ್ಠೆಯಿಂದ ಕೆಲಸ ಮಾಡಲು ಅವಕಾಶ ಕೊಡಬೇಕು ಸರ್ಕಾರ. ಯಾರೋ ಪ್ರಭಾವಿ ವ್ಯಕ್ತಿಗಳ ಹೇಳಿಕೆ ಮೇಲೆ ಅವರ ಗೆದರಿಸಿ ಯಾವುದೇ ಕೆಲಸ ಆಗಬಾರ್ದು. ಅದಕ್ಕೋಸ್ಕರ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಈ ಮೂಲಕ ನಾವೆಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೀವಿ. ನಾವು ಶಾಂತಿಯುತವಾಗಿರುತ್ತೆ ನಮ್ಮ ಪ್ರತಿಭಟನೆ, ಯಾರ ವಿರುದ್ಧ ಅಲ್ಲ, ಆದರೆ ನಮ್ಮ ಹಕ್ಕನ್ನು ನಾವು ಕೇಳುವ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅಂತ ಈ ಮೂಲಕ ಹೇಳಿಸ್ತಾ ಇದ್ದೀವಿ. 27ನೇ ತಾರೀಕಿಗೆ ಬರುವಂತಹ 27ನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನ ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ ನ್ಯಾಯಯುತವಾದಂತಹ ಅನಿಸಿಕೆಗಳನ್ನ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ದಿನಾಂಕ 27/10/2025 ಪೂರ್ವಾನ ಒಂದು 10:30 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿ ತಹಸೀಲ್ದಾರ್ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನೆ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಕಪ್ಪು ಬೋಟವನ್ನು ಕಟ್ಟಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ನಮಗೆ ಮಾತಾಡುವ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ಹೋರಾಟ ಮಾಡುವಂಥ ಸ್ವಾತಂತ್ರ್ಯವನ್ನು ನೀಡ್ತಾ ಇದ್ದಾರೆ. ಇನ್ನು ಈ ಸಮಾಜದಲ್ಲಿ ಬದುಕೋ ಸ್ವಾತಂತ್ರ್ಯ ಇಲ್ಲದಂಗೆ ಮಾಡುವ ಒಂದು ಕೆಲಸಗಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಖಾಂತರ ಆಗ್ತಾ ಇದೆ. ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ಆಗಿರ್ಬೋದು, ಅಧಿಕಾರಿಯವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪ್ರಭಾವಗಳನ್ನು ಬೀರ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು, ನಮಗೆ ಭಾರತ ದೇಶದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಒಂದು ಶಾಂತಿಯುತವಾಗಿ ಒಂದು ಮನವಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ವಿ ಸರ್ಕಾರಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ, ಅದೇ ರೀತಿಯಲ್ಲಿ ಮಹೇಶನ್ನು ಯಾವ ರೀತಿಯಲ್ಲಿ ಗಡೀಪಾರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಗಿರೀಶ್ ಮಠಣ್ಣವ್ರನ್ನು ಸುಳ್ಯಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿ ನಡೀತದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿಗಳು ಆಗಬಹುದು. ಅದೇ ರೀತಿಯಲ್ಲಿ ನನ್ನನ್ನು ಇಲ್ಲಿಂದ ಗಡೀಪಾರು ಮಾಡೋ ಕೆಲಸ ಆಗ್ಬೋದು. ಅದೇ ರೀತಿಯ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತುವುದೋ ಅವರ ದಮನ ಹಾಗೆ ಆಗುತ್ತೆ. ಅವರನ್ನು ಮುಗಿಸುವ ಕೆಲಸ ಎಲ್ಲವೂ ಈ ಒಂದು ಪ್ರಭಾವಿ ವ್ಯಕ್ತಿಯಿಂದ ಆಗ್ತಾ ಇದೆ. ಅದರಿಂದ ಅಧಿಕಾರಿಯವರಿಗೆ ನಿಷ್ಠೆಯಿಂದ ಕೆಲಸ ಮಾಡಲು ಅವಕಾಶ ಕೊಡಬೇಕು ಸರ್ಕಾರ. ಯಾರೋ ಪ್ರಭಾವಿ ವ್ಯಕ್ತಿಗಳ ಹೇಳಿಕೆ ಮೇಲೆ ಅವರ ಗೆದರಿಸಿ ಯಾವುದೇ ಕೆಲಸ ಆಗಬಾರ್ದು. ಅದಕ್ಕೋಸ್ಕರ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಈ ಮೂಲಕ
ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೀವಿ. ನಾವು ಶಾಂತಿಯುತವಾಗಿರುತ್ತೆ ನಮ್ಮ ಪ್ರತಿಭಟನೆ, ಯಾರ ವಿರುದ್ಧ ಅಲ್ಲ, ಆದರೆ ನಮ್ಮ ಹಕ್ಕನ್ನು ನಾವು ಕೇಳುವ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅಂತ ಈ ಮೂಲಕ ಹೇಳಿಸ್ತಾ ಇದ್ದೀವಿ. 27ನೇ ತಾರೀಕಿಗೆ ಬರುವಂತಹ 27ನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನ ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ, ನ್ಯಾಯಯುತವಾದಂತಹ ಅನಿಸಿಕೆಗಳನ್ನ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ದಿನಾಂಕ 27/10/2025 ಪೂರ್ವಾಹ್ನ ಒಂದು 10:30 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿ ತಹಸೀಲ್ದಾರ್ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಕಪ್ಪು ಬೋಟವನ್ನು ಕಟ್ಟಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ನಮಗೆ ಮಾತಾಡುವ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ಹೋರಾಟ ಮಾಡುವಂಥ ಸ್ವಾತಂತ್ರ್ಯವನ್ನು ನಿಲ್ಲಿಸ್ತಾ ಇದ್ದಾರೆ. ಇನ್ನು ಈ ಸಮಾಜದಲ್ಲಿ ಬದುಕೋ ಸ್ವಾತಂತ್ರ್ಯ ಇಲ್ಲದಂಗೆ ಮಾಡುವ ಒಂದು ಕೆಲಸಗಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಖಾಂತರ ಆಗ್ತಾ ಇದೆ. ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ಆಗಿರ್ಬೋದು, ಅಧಿಕಾರಿಯವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪ್ರಭಾವಗಳನ್ನು ಬೀರ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು, ನಮಗೆ ಭಾರತ ದೇಶದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಒಂದು ಶಾಂತಿಯುತವಾಗಿ ಒಂದು ಮನವಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ, ಅದೇ ರೀತಿಯಲ್ಲಿ ಮಹೇಶನ್ನು ಯಾವ ರೀತಿಯಲ್ಲಿ ಗಡೀಪಾರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಗಿರೀಶ್ ಮಠಣ್ಣವ್ರನ್ನು ಸುಳ್ಯಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿ ನಡೀತದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿಗಳು ಆಗಬಹುದು. ಅದೇ ರೀತಿಯಲ್ಲಿ ನನ್ನನ್ನು ಇಲ್ಲಿಂದ ಗಡೀಪಾರು ಮಾಡೋ ಕೆಲಸ ಆಗ್ಬೋದು. ಅದೇ ರೀತಿಯ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತುವುದೋ ಅವರ ದಮನ ಹಾಗೆ ಆಗುತ್ತೆ. ಅವರನ್ನು ಮುಗಿಸುವ ಕೆಲಸ ಎಲ್ಲವೂ ಈ ಒಂದು ಪ್ರಭಾವಿ ವ್ಯಕ್ತಿಯಿಂದ ಆಗ್ತಾ ಇದೆ. ಅದರಿಂದ ಅಧಿಕಾರಿಯವರಿಗೆ ನಿಷ್ಠೆಯಿಂದ ಕೆಲಸ ಮಾಡಲು ಅವಕಾಶ ಕೊಡಬೇಕು ಸರ್ಕಾರ. ಯಾರೋ ಪ್ರಭಾವಿ ವ್ಯಕ್ತಿಗಳ ಹೇಳಿಕೆ ಮೇಲೆ ಅವರ ಗೆದರಿಸಿ ಯಾವುದೇ ಕೆಲಸ ಆಗಬಾರ್ದು. ಅದಕ್ಕೋಸ್ಕರ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೀವಿ. ನಾವು ಶಾಂತಿಯುತವಾಗಿರುತ್ತೆ ನಮ್ಮ ಪ್ರತಿಭಟನೆ, ಯಾರ ವಿರುದ್ಧ ಅಲ್ಲ, ಆದರೆ ನಮ್ಮ ಹಕ್ಕನ್ನು ನಾವು ಕೇಳುವ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅಂತ ಈ ಮೂಲಕ ಹೇಳಿಸ್ತಾ ಇದ್ದೀವಿ. 27ನೇ ತಾರೀಕಿಗೆ ಬರುವಂತಹ 27ನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನ ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ, ನ್ಯಾಯಯುತವಾದಂತಹ ಅನಿಸಿಕೆಗಳನ್ನ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ದಿನಾಂಕ 27/10/2025 ಪೂರ್ವಾಹ್ನ ಒಂದು 10:30 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿ ತಹಸೀಲ್ದಾರ್ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಕಪ್ಪು ಬೋಟವನ್ನು ಕಟ್ಟಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ನಮಗೆ ಮಾತಾಡುವ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ, ಹೋರಾಟ ಮಾಡುವಂಥ ಸ್ವಾತಂತ್ರ್ಯವನ್ನು ನಿಲ್ಲಿಸ್ತಾ ಇದ್ದಾರೆ. ಇನ್ನು ಈ ಸಮಾಜದಲ್ಲಿ ಬದುಕೋ ಸ್ವಾತಂತ್ರ್ಯ ಇಲ್ಲದಂಗೆ ಮಾಡುವ ಒಂದು ಕೆಲಸಗಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಖಾಂತರ ಆಗ್ತಾ ಇದೆ. ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ಆಗಿರ್ಬೋದು, ಅಧಿಕಾರಿಯವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪ್ರಭಾವಗಳನ್ನು ಬೀರ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು, ನಮಗೆ ಭಾರತ ದೇಶದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಒಂದು ಶಾಂತಿಯುತವಾಗಿ ಒಂದು ಮನವಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ, ಅದೇ ರೀತಿಯಲ್ಲಿ ಮಹೇಶನ್ನು ಯಾವ ರೀತಿಯಲ್ಲಿ ಗಡೀಪಾರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಗಿರೀಶ್ ಮಠಣ್ಣವ್ರನ್ನು ಸುಳ್ಯಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿ ನಡೀತದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡಕ್ಕೆ ಬರಬಾರ್ದು ಎಂಬ ಒಂದು ಕೆಲಸಗಾರಿಗಳು ಆಗಬಹುದು. ಅದೇ ರೀತಿಯಲ್ಲಿ ನನ್ನನ್ನು ಇಲ್ಲಿಂದ ಗಡೀಪಾರು ಮಾಡೋ ಕೆಲಸ ಆಗ್ಬೋದು. ಅದೇ ರೀತಿಯ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತುವುದೋ ಅವರ ದಮನ ಹಾಗೆ ಆಗುತ್ತೆ. ಅವರನ್ನು ಮುಗಿಸುವ ಕೆಲಸ ಎಲ್ಲವೂ ಈ ಒಂದು ಪ್ರಭಾವಿ ವ್ಯಕ್ತಿಯಿಂದ ಆಗ್ತಾ ಇದೆ. ಅದರಿಂದ
ಅಧಿಕಾರಿಯವರಿಗೆ ನಿಷ್ಠೆಯಿಂದ ಕೆಲಸ ಮಾಡಲು ಅವಕಾಶ ಕೊಡಬೇಕು ಸರ್ಕಾರ. ಯಾರೋ ಪ್ರಭಾವಿ ವ್ಯಕ್ತಿಗಳ ಹೇಳಿಕೆ ಮೇಲೆ ಅವರ ಗೆದರಿಸಿ ಯಾವುದೇ ಕೆಲಸ ಆಗಬಾರ್ದು. ಅದಕ್ಕೋಸ್ಕರ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಈ ಮೂಲಕ ನಾವೆಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೀವಿ. ನಾವು ಶಾಂತಿಯುತವಾಗಿರುತ್ತೆ ನಮ್ಮ ಪ್ರತಿಭಟನೆ, ಯಾರ ವಿರುದ್ಧ ಅಲ್ಲ, ಆದರೆ ನಮ್ಮ ಹಕ್ಕನ್ನು ನಾವು ಕೇಳುವ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅಂತ ಈ ಮೂಲಕ ಹೇಳಿಸ್ತಾ ಇದ್ದೀವಿ. 27ನೇ ತಾರೀಕಿಗೆ ಬರುವಂತಹ 27ನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನ ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ, ನ್ಯಾಯಯುತವಾದಂತಹ ಅನಿಸಿಕೆಗಳನ್ನ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ.